ಫ್ಲೋರ್ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಚಲೋ. ನಿಮಗೆ ಕಂಪ್ಲೀಟಾಗಿ ಇವತ್ತು ಟೋಟಲಿ 3 ಫ್ಲೋರ್ಸ್ ಇದೆ. ಸೊ ಆ 3 ಫ್ಲೋರ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಏನೇನಿದೆ ಏನು ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಅದು ಫುಲ್ ರೌಂಡ್ ಗಡಿ ಆಗಿದೆ ಬನ್ನಿ. ಡ್ಯಾನ್ಸ್ ಫ್ಲೋರ್. ಸೊ ಇದನ್ನು ನೀವು ನಿಮಗೆ ತೋರಿಸ್ತೀನಿ. ಸ್ಮೋಕಿಂಗ್ ಝೋನ್ ಇದೆ, ಮತ್ತು ಸಪ್ರೇಟ್ ಇಲ್ಲಿ ನಿಮಗೆ ಬೇಕಾದಂಥ ಇದು ಮಾಡ್ಬೋದು. ಓಕೆನಾ? ಇದು ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕಾರ್ಪೊರೇಟ್ ಇವೆಂಟ್ಸ್ಗೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಆಕ್ಚುಲಿ ನೀವು ಬನ್ನಿ. ಸೆಕೆಂಡ್ ಫ್ಲೋರ್ ಇಲ್ಲಿ ನಿಮಗೆ ಡ್ಯಾನ್ಸ್ ಪ್ಲಸ್ ನಿಮಗೆ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ. ಓಕೆನಾ? ಅಂದರೆ ಇಲ್ಲಿ ಡ್ಯಾನ್ಸ್ ಫ್ಲೋರ್ ಎಲ್ಲ ಬೇರೆ ಬೇರೆ ಮಕ್ಕಳು ಕಂಪೇರ್ ಮಾಡಿದಾಗ ಇಲ್ಲಿ ಸೂಪರ್ ಆಗಿರುತ್ತೆ. ಸೊ ಒಂದ್ಸರಿ ನೋಡ್ಕೊಂಡ್ಬಿಡಿ. ಜಸ್ಟ್ ಒಂದು ಯೂಸ್ ಮಾಡ್ಬೋದು. ಓಕೆ, ಬಟ್ 4 ಜನ ಮೇಲೆ ಜಾಸ್ತಿ ಬರಂಗಿಲ್ಲ ಇದರಲ್ಲಿ. ಸೊ ಈಗ ನಾನು ನಿಮಗೆ ತೋರಿಸಿ ಸೆಕೆಂಡ್ ಫ್ಲೋರು, ಅದು ಡ್ಯಾನ್ಸಿಂಗ್ ಫ್ಲೋರು. ಓಕೆ, ದಿಸ್ ಇಸ್ ದ 3rd ಫ್ಲೋರ್. ಇದು ಇಲ್ಲಿ ಡೈನಿಂಗ್ ಇರುತ್ತೆ. ಸೊ ಇದು 3rd ಫ್ಲೋರು. ಓಕೆನಾ? ಇಲ್ಲಿ ನಿಮಗೆ ಇನ್ನೂ ಡ್ರಿಂಕ್ಸ್ ಅವೈಲೇಬಲ್ ಇದೆ, ಮತ್ತು ಸ್ಕ್ರೀನಿಂಗ್ ಕೂಡ ಹಚ್ತೀವಿ ಒಂದು, ಮತ್ತು ನಿಮಗೆ ಸರ್ವಿಸ್ ಕೂಡ ಈಸಿಯಾಗಿರುತ್ತೆ, ಬೇಗ ಮಾಡ್ಬೋದು. ಓಕೆನಾ? ಸೊ ನೋಡಿ, ಒಂದ್ಸಲಿ ಇಲ್ಲಿ ಬಂದು ನೋಡಿ, ಇಷ್ಟು ಸೂಪರ್ ಆಗಿದೆ. ತುಂಬ ಗಾಳಿ ನೋಡಿ, ಫ್ರೆಶ್ ಗಾಳಿ ಬರುತ್ತೆ. ಕುತ್ಕೊಂಡಾಗ ನಿಮಗೆ ಯಾವುದು ಬೇರೆ ಪಬ್ಬು ಇದೆಲ್ಲ ನೀವು ಹೋದಾಗ ಆ ಸ್ವೆಟ್ಟು, ಆ ಹೊಗೆ, ಅಂದರೆ ನಿಮ್ಗೆ ಆ ಒಂದು ಇದು ಇರುತ್ತೆ. ಸೊ ಅದು ಇಲ್ಲಿ ನಿಮಗೆ ಯಾವುದೇನು ಪ್ರಾಬ್ಲಮ್ ಇರಲ್ಲ. ನಿಮಗೆ ನೇಚರ್ ಫೀಲ್ ಕೂಡ ಸಿಗುತ್ತೆ ಅವ್ರಿಗೆ. ಮತ್ತು ಇಲ್ಲಿ ಕೂಡ ನಿಮಗೆ ಸ್ಮೋಕಿಂಗ್ ಝೋನ್ ಇದೆ 3rd ಫ್ಲೋರಲ್ಲಿ. ಸೊ ಇಲ್ಲಿ ಸ್ಮೋಕ್ ಮಾಡ್ಬೋದು. ಮತ್ತು ಇಲ್ಲಿ ಏನಂದರೆ ಒಂದು ನಿಮಗೆ ಈ ಪೊಸಿಷನಲ್ಲಿ 3rd ಫ್ಲೋರಲ್ಲಿ ಡ್ರಿಂಕ್ಸು, ಮತ್ತು ನಿಮಗೆ ಜ್ಯೂಸಸ್ಸು, ಕಾಕ್ಟೇಲ್ಸು, ಆ್ಯಸ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರಲ್ಲ, ಈ ವಿಡಿಯೋ ಮುಖಾಂತರ ಏನು ನಿಮಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದ್ಸಲ ನಿಮಗೆ ಬೇರೆ ಅದ್ರ ಬಗ್ಗೆ ಮಾತ್ರ ಹೇಳಿದ್ದೆ ಅಷ್ಟೇ. ಬಟ್ ಹೆಂಗಿದೆ ಏನು ಅಂತ ನಿಮ್ಗೆ ಗೊತ್ತಾಗಿಲ್ಲ. ಸೊ ಅದಕ್ಕೆ ಒಂದ್ಸಲಿ ಫ್ಲೋರ್ ವೈಸ್ ನಿಮಗೆ ತೋರಿಸೋಣ ಅಂದ್ಬಿಟ್ಟಿದ್ದಾನೆ. ಸೆಕೆಂಡ್ ಫ್ಲೋರ್ ಆಗಲೇ ತೋರಿಸಿದ್ದು ನಿಮಗೆ ಡ್ಯಾನ್ಸ್ ಫ್ಲೋರು. ಇಲ್ಲಿ 3rd ಫ್ಲೋರು. ಇಲ್ಲಿ ಆಲ್ಮೋಸ್ಟ್ 250+ ಸೀಟ್ಸ್ ಕವರ್ ಆಗುತ್ತೆ. ಓಕೆನಾ? ಇದು 3rd ಫ್ಲೋರು. 3rd ಫ್ಲೋರ್ ಆಯಿತು. ಬನ್ನಿ. ಸೊ ಇಲ್ಲೂ ನೀವು ಕುತ್ಕೋಬೋದು. ಇನ್ನೂ ಆ್ಯಸ್ ಆಫ್ ನಾನು ನಿಮ್ಗೆ ಹೇಳಿದಂಗೆ ನಿಮಗೆ ಪೀಸ್ ಆಗಿದೆ, ಆರಾಮಾಗಿದೆ. ಬನ್ನಿ. ಕಾರ್ಪೊರೇಟ್ ಈವೆಂಟ್ಸ್ ಎಲ್ಲ ಮಾಡ್ತಾರೆ, ನಿಮಗೆ ಸೂಪರಾಗಿ ಅದು ಗೊತ್ತಾಗುತ್ತೆ. ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ.
ಇಲ್ಲಿ 404 ನಿಮಗೆ ಪಾರ್ಕಿಂಗ್ಸ್ ಅವೈಲಬಿಲಿಟಿ ಇರುತ್ತೆ. ಪಾರ್ಕಿಂಗ್ ಕೂಡ ಇದೆ ಪಕ್ಕದಲ್ಲಿ, ಸೊ ನೀವು ಬರ್ಬೋದು ಆರಾಮಾಗಿ. ಸೊ ನೋಡಿ, ಸೊ ಈಗ ನಾವು ರೂಫ್ ಟಾಪ್ ನೋಡೋಣ. ಫ್ಲೋರ್ಗೂ ರೆಸ್ಟ್ ರೂಮ್ಸ್ ಇದೆ ಇಲ್ಲಿ. ಸೆಕೆಂಡ್ ಫ್ಲೋರು ಇದೆ, ಥರ್ಡ್ ಫ್ಲೋರು, ಲೇಡೀಸು ಜೆಂಟ್ಸು ಎರಡೂ ಇದೆ. ಓಕೆ, ಮತ್ತು ನಿಮಗೆ ಈ ಎನ್ವೈರನ್ಮೆಂಟ್ ನೋಡಿ ಇದೆ, ಬೇರೆ ಕಂಪೇರ್ ಮಾಡಿದಾಗ ಪಪ್ಪಲ್ಲಿ ನಿಮಗೆ ಸ್ಮೋಕಿಂಗು ಇದು ಎಕ್ಸಾಮ್ಸ್ ಆಗಲ್ಲ. ಬಟ್ ಇಲ್ಲಿ ಈ ಫ್ರೆಶ್ನೆಸ್ಸು ಇದೆ ನೋಡಿ. ಅದೇ ನೀವು ಮಕ್ಕಳನ್ನ ಕರ್ಕೊಂಡ್ಬಂದ್ರೂ ಸಹ ಗೇಮ್ಸು ಇದೆ ನೋಡಿ, ನೀವು ಆಡ್ಬೋದು, ಅವನು ಎಲ್ಲರೂ ಆಡ್ತಾರೆ. ಮತ್ತು ಮಕ್ಕಳು ಬಂದಾಗ ನಿಮಗೆ ಫ್ಯಾಮಿಲಿ ಬರ್ತಿರಲ್ವ, ಬಂದಾಗ ನಿಮಗೆ ಗೇಮ್ಸ್ ಕೂಡ ಮಕ್ಕಳಿಗೆ ಆಡಿಸ್ಬೋದು. ಗೇಮ್ಸ್ ಕೂಡ ಇದೆ. ಮತ್ತು ಇಲ್ಲಿ ಇದೂ ಸೀಟಿಂಗ್ ಕೆಪಾಸಿಟಿ ಇದೆ. ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಇದೂ ಚೆನ್ನಾಗಿದೆ, ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಸ್ಮೋಕಿಂಗ್ ನಾನು ರಾಜ್ಯದಲ್ಲಿ ನನಗೆ ಹೇಳ್ದಂಗೆ ಅಲ್ಲಿ ಮಾಡ್ಬೋದು, ಸ್ಮೋಕಿಂಗ್ ಮಾಡ್ಬೋದಿಲ್ಲ ಅಂತಿಲ್ಲ. ಬಟ್ ಫ್ಲೋರ್ಗೂ ಒಂದೊಂದು ಕಡೆ ಸ್ಮೋಕಿಂಗ್ ಝೋನ್ ಅಂತ ಇದು ಮಾಡಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಸ್ಮೋಕಿಂಗ್ ಝೋನ್ ಇದೆ, ಥರ್ಡ್ ಫ್ಲೋರಲ್ಲೂ ಸ್ಮೋಕಿಂಗ್ ಝೋನ್ ಇದೆ. ಮತ್ತು ನೀವು ನೀಟ್ನೆಸ್ ನಾವು ಮಾಡಬೇಕಂತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡೋದು ಅಷ್ಟೇ. ಬಟ್ ನಿಮ್ಮ ಒಂದು ನೀವೆಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಸ್ಮೋಕ್ ಮಾಡ್ಬೋದು, ಯಾವುದು ಅಭ್ಯಂತರ ಇಲ್ಲ. ಬಟ್ ನನ್ನ ಒಂದು ವಿಡಿಯೋ ಮುಖಾಂತರ ಏನಕ್ಕೆ ಬಂದೆ ನಿಮಗೆ ಈ ಕ್ಲಾರಿಟಿಯಾಗಿ ತಿಳಿಸೋಣ ಅಂತ ಬಂದಿದ್ದೀನಿ ನೋಡಿ. ಇಲ್ಲೂ ಇದೆ. ನೆಕ್ಸ್ಟ್ ನಾನು ನಿಮಗೆ ರೂಫ್ ಟಾಪ್ ತೋರಿಸ್ತೀನಿ ಬನ್ನಿ. ನೋಡಿ, ಇದೆ ರೂಫ್ ಟಾಪು. ಬಂದಾಗ ಕಂಪ್ಲೀಟಾಗಿ ನಿಮಗೆ ಫ್ರೆಂಡ್ಸ್ ಬನ್ನಿ, ಫ್ಯಾಮಿಲಿ ಬನ್ನಿ, ಸೂಪರ್ ಆಗಿದೆ. ಸೊ ನೀವು ಇಲ್ಲಿ ಬಂದರೆ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಕಪಲ್ಸ್, ಯಾರನ್ನ ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ಸೂಪರ್ ಆಗಿದೆ. ನೋಡಿ, ಈ ವ್ಯೂ ನೋಡಿ, ನಿಮಗೆ ಎಕ್ಸಾಕ್ಟ್ ಆಪೋಸಿಟ್ ಇದೆ. ಗಾಡಿ ನೋಡಿ, ಪ್ರಾಪರ್ಟಿ ನಿಮಗೆ ಈ ಥರ ಒಂದು ಒಳ್ಳೆ ಜಾಗ ಎಲ್ಲೂ ಸಿಗಲ್ಲ. 404ಗೆ ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೆ ಸೂಪರ್ ಆಗಿದೆ, ಚೆನ್ನಾಗಿದೆ ನೋಡಿ. ಆರಾಮಾಗಿ ಕುತ್ಕೊಬೋದು. ಓಕೆನಾ? ಕುತ್ಕೊಂಡು ನೋಡಿ, ನಿಮಗೆ ವ್ಯೂ ನೋಡಿ, ಈ ಫೀಲ್ ಯಾವುದು ಬರಲ್ಲ, ಸೂಪರ್ ಆಗಿರುತ್ತೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ಸೊ ನಿಮಗೆ ಇವತ್ತು ಡೀಟೇಲ್ ಆಗಿ ಹೆಂಗೆ ಏನಿರುತ್ತೆ ಹೆಂಗಿರ್ತದೆ ನಮಗೆ ತೋರಿಸಿದ್ದೀನಿ. ಯಾಕಂದರೆ ನನ್ನ ಲಾಸ್ಟ್ ವೀಡಿಯೋಲ್ಲಿ ನಿಮಗೆ ಬೇರೆ ಇದ್ರ ಬಗ್ಗೆ ಮಾತ್ರ ಹೇಳಿದೆ, ಬಟ್ ನಿಮಗೆ ಓವರ್ ಆಲ್ ವ್ಯೂ ನಿಮಗೆ ತೋರಿಸಿಲ್ಲ. ಬಟ್ ಈ ವಿಡಿಯೋ ಮುಖಾಂತರ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ಎಲ್ಲರೂ ತೋರಿಸಿದ್ದೀನಿ ನೋಡಿ. ಲೈಟ್ಸ್ ಕೂಡ ನೋಡಿ, ಸೂಪರ್ ಆಗಿದೆ. ಚೆನ್ನಾಗಿ ಫೋಟೋಶೂಟ್ ಸೂಪರ್ ಆಗಿ ಬರುತ್ತೆ. ಮತ್ತು ನಿಮಗೆ ಸರ್ವಿಸ್ ಮಾಡೋದ್ರೂ ಅಷ್ಟೇ, ಹುಡುಗರು ಸೂಪರಾಗಿ ಸರ್ವ್ ಮಾಡ್ತಾರೆ, ಆನ್ ಟೈಮ್ ಬರುತ್ತೆ ನಿಮಗೆ. ಮತ್ತು ಇನ್ನೂ ನಾವು ಪ್ರೈಸಸಲ್ಲಿ ಸ್ವಲ್ಪ ನಿಮಗೆ ವರ್ಕೌಟ್ ಆದಂಗೆ ಬೇರೆ ಪಬ್ಲಿಕ್ ಕಂಪೇರ್ ಮಾಡಿದಾಗ ಇದು ಆಲ್ಮೋಸ್ಟು ತುಂಬಾ ಕಡಿಮೆ ಇದೆ ರೇಂಜು ಪ್ರೈಸಿಂಗಲ್ಲಿ. ಪ್ಲಸ್ಸು ಒಂದು ನಿಮಗೆ ಸರ್ವಿಸಲ್ಲಿ ನಿಮಗೆ ಆನ್ ಟೈಮ್ ಟಕ ಅಂತ ನೀವು ಏನೇ ಮಾಡಲು ಕಾಮನ್ ಕೊಡ್ತಾರೆ. ಅದಕ್ಕಂತ ಟೇಬಲ್ಗೂ ಒಬ್ಬರು ಸ್ಟಾಫ್ನ ಅಲಾಟ್ ಮಾಡಿರ್ತಾರೆ. ಈ ನಂಬರ್ಗೆ, 6 ನಂಬರ್ಗೆ, 5 ನಂಬರ್ಗೆ, 7 ನಂಬರ್ಗೆ, 8, 9, 10. ಸೊ ಆ ರೀತಿ ಒಂದೊಂದು ಟೇಬಲ್ಗೂ ಒಬ್ಬರು ಹೆಸರನ್ನ ಫಿಟ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ಟೇಬಲ್ ಅಂತ ನೀವು ಬಂದಾಗ ಆ ಟೇಬಲ್ನ ನೋಡ್ಕೊಳ್ಳೋಕ್ಕಂತಲೇ ಒಬ್ರು ಇರ್ತಾರೆ. ಸೊ ನಿಮಗೆ ಸರ್ವ್ ಮಾಡ್ತಾ ಇರ್ತಾರೆ, ಸೂಪರಾಗಿ ಮಾಡ್ತಾರೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ, ಅದೊಂದ್ಸಲಿ ನೋಡಿ. ಜಸ್ಟ್ ಹೋದೆ ಕವರ್ ಬೇಕು. ಈಗ ನಾನು ನಿಮಗೆ